ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಒಂದು ಸಿಂಪಲ್ LED ಬ್ಲಿಂಕರ್ ಸರ್ಕ್ಯೂಟನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು 6 ರೆಸಿಸ್ಟರ್ಸನ್ನು ಬಳಸ್ಕೊಂಡಿದ್ದೇನೆ. 220 ಓಮ್ಸ್ ರೆಸಿಸ್ಟರ್ಸ್ 2, ಇವು 220 ಓಮ್ಸ್ ರೆಸಿಸ್ಟರ್ಸನ್ನು 2 ಬಳಸ್ಕೊಂಡಿದ್ದೇನೆ. 1 ಕಿಲೋ ಓಮ್ ರೆಸಿಸ್ಟರ್ಸನ್ನು 2 ಬಳಸ್ಕೊಂಡಿದ್ದೇನೆ. ಹಾಗೆ 10 ಕಿಲೋ ಓಮ್ ರೆಸಿಸ್ಟರ್ಸನ್ನು 2 ನಾನು ಬಳಸ್ಕೊಂಡಿದ್ದೇನೆ. 2 LEDಸನ್ನು ಬಳಸ್ಕೊಂಡಿದ್ದೇನೆ. 2 ಕೆಪಾಸಿಟರ್ಸನ್ನು ಬಳಸ್ಕೊಂಡಿದ್ದೇನೆ. 2 ಟ್ರಾನ್ಸಿಸ್ಟರ್ಸನ್ನು ನಾನು ಬಳಸ್ಕೊಂಡಿದ್ದೇನೆ. BC548 NPN ಟ್ರಾನ್ಸಿಸ್ಟರ್ಸನ್ನು ನಾನು ಬಳಸ್ಕೊಂಡಿದ್ದೇನೆ. NPN ಟ್ರಾನ್ಸಿಸ್ಟರ್ಸಲ್ಲಿ ನಿಮಗೆ ಲೀಡ್ ಐಡೆಂಟಿಫಿಕೇಷನ್ನ ಹೇಳಿದ್ದೀವಿ. NPN ಟ್ರಾನ್ಸಿಸ್ಟರ್ಸ್ನಲ್ಲಿ ಈ ಕಡೆ ನಾವು ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡ್ರೆ ಫಸ್ಟ್ ಒನ್ನು ಕಲೆಕ್ಟರು, ಸೆಂಟರ್ನಾಗಿರೋದು ಬೇಸು, ಲಾಸ್ಟ್ ಒನ್ ಇರೋದು ಎಮಿಟರ್ ಆಗುತ್ತೆ. ಇದನ್ನೇ ನಾವು ರಿವರ್ಸ್ ಹಿಂಗೆ ಇಟ್ಕೊಂಡ್ರೆ ಫಸ್ಟ್ ಒನ್ ಎಮಿಟರ್ ಆಗುತ್ತೆ, ಸೆಕೆಂಡ್ ಒನ್ ಬೇಸ್ ಆಗುತ್ತೆ, ಸೆಂಟ್ರಲ್ಲಿರೋದು ಲಾಸ್ಟಿಗಿರೋದು ಕಲೆಕ್ಟರ್ ಆಗುತ್ತೆ. ನಾವು ಈ ರೀತಿ ಟ್ರಾನ್ಸಿಸ್ಟರ್ಸನ್ನು ನಾವು ಕನೆಕ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ. 2 ಟ್ರಾನ್ಸಿಸ್ಟರ್ಸನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೇನೆ. ಬೇಸು ಫಸ್ಟ್ ಕಲೆಕ್ಟರು, ಬೇಸು, ಎಮಿಟರನ್ನು ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೇನೆ. ಅದೇ ರೀತಿ 2ನೇ ಟ್ರಾನ್ಸಿಸ್ಟರ್ಸನ್ನು ತಗೊಂಡು ಈ ಟ್ರಾನ್ಸಿಸ್ಟರ್ಸ್ ಹೀಗೆ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದಾಗ ಫಸ್ಟ್ ಎಮಿಟರ್ ಆಗುತ್ತೆ, ಅದನ್ನು ನಾನು ಎಮಿಟರ್ ಶಾರ್ಟ್ ಮಾಡ್ತೀನಿ. ಇಲ್ಲಿ ಎಮಿಟರನ್ನು ಇಲ್ಲಿ ಶಾರ್ಟ್ ಮಾಡ್ತೀನಿ. ಇದು ನೋಡ್ಕೊಳ್ಳಿ ಕ್ಲೀನಾಗೆ. ಇಲ್ಲಿ ಫಸ್ಟ್ ಕಲೆಕ್ಟರು, ಬೇಸು, ಎಮಿಟರು, ಅದಾದಮೇಲೆ ಸೆಕೆಂಡ್ ಟ್ರಾನ್ಸಿಸ್ಟರ್, ಎಮಿಟರ್, ಬೇಸು, ಕಲೆಕ್ಟರು. ಈ ರೀತಿ ನಾವು ಕನೆಕ್ಷನ್ಸನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನಾನು 2 ಕೆಪಾಸಿಟರ್ಸನ್ನು ತಗೊಳ್ತೀನಿ. ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ 100 ಮೈಕ್ರೋಫ್ಯಾರಡ್ಸು. ಈ ಒಂದನ್ನು ನಾನು ಒಂದರ ಬೇಸಿಗೆ ಅಥವಾ ಕಲೆಕ್ಟರ್ಗೆ ಪಾಸಿಟಿವ್ ಕೊಡ್ತೀನಿ, ಬೇಸಿಗೆ ನಾನು ನೆಗೆಟಿವ್ ಕೊಡ್ತೀನಿ. ಬೇಸಿಗೆ ನಾನು ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ನೆಗೆಟಿವನ್ನು ಕೊಡ್ತೇನೆ. ಈ ರೀತಿ ನಾವು ಕನೆಕ್ಷನ್ಸನ್ನು ಮಾಡಬೇಕು, ಆಯಿತಾ. ಇದು ಒಂದು ಕೆಪಾಸಿಟರ್ ಕನೆಕ್ಷನ್ ಆಯಿತು. 2ನೇ ಕೆಪಾಸಿಟರ್ ತೊಗೊಂಡು 2ನೇ ಟ್ರಾನ್ಸಿಸ್ಟರ್ ಇರುತ್ತೆ. ಇದು ಈಗ ಸಪೋಸ್ ನಾನು ಒಂದು ಟ್ರಾನ್ಸಿಸ್ಟರ್ ಕಲೆಕ್ಟರ್ 2ನೇ ಟ್ರಾನ್ಸಿಸ್ಟರ್ಗೆ ಬೇಸಿಗೆ ಕನೆಕ್ಟ್ ಮಾಡಿದ್ದೀನಿ. ಅದೇ ರೀತಿ ಇನ್ನೊಂದು ಕೆಪಾಸಿಟರ್ನ ಕಲೆಕ್ಟರ್ನ ನಾನು 2ನೇ ಟ್ರಾನ್ಸಿಸ್ಟರ್ ಬೇಸಿಗೆ ನಾನು ಕನೆಕ್ಟ್ ಮಾಡ್ತೀನಿ, ಆಯಿತಾ. ಇದು ಕನೆಕ್ಷನ್ಸ್ ವೆರಿ ಸಿಂಪಲ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. 2 ಟ್ರಾನ್ಸಿಸ್ಟರ್ಸ್, ಒಂದು ಟ್ರಾನ್ಸಿಸ್ಟರ್ನ ಕಲೆಕ್ಟರಿಂದ ಬೇಸಿಗೆ ಬರಬೇಕು 2ನೇ ಟ್ರಾನ್ಸಿಸ್ಟರ್ಗೆ, ಇನ್ನೊಂದು ಟ್ರಾನ್ಸಿಸ್ಟರ್ ಕಲೆಕ್ಟರ್ ಇನ್ನೊಂದು ಟ್ರಾನ್ಸಿಸ್ಟರ್ ಬೇಸಿಗೆ ಬರಬೇಕು. ಅದು ವೆರಿ ಇಂಪಾರ್ಟೆಂಟು. ಅದೇ ರೀತಿ ನಾನು 2 LEDಗಳನ್ನ ತಗೊಳ್ತೀನಿ. LED ಕ್ಯಾಥೋಡನ್ನು 2 ಕಲೆಕ್ಟರ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀನಿ. 2 ಕಲೆಕ್ಟರ್ ಟರ್ಮಿನಲ್ಗೆ ನಾನು 2 LED, ಒಂದು LED ಕ್ಯಾಥೋಡನ್ನು ಕಲೆಕ್ಟರ್ಗೆ ಕನೆಕ್ಟ್ ಮಾಡ್ತೀನಿ. ಆನೋಡನ್ನು ನಾನು ಅದನ್ನು ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತೀನಿ, ಆಯಿತಾ. ಸೊ ಇದು ನೋಡ್ಬೇಕು. ಇದು ಕಲೆಕ್ಟರ್ಗೆ ನಾನು LED ಕ್ಯಾಥೋಡನ್ನು ಕಲೆಕ್ಟ್ ಮಾಡಿದ್ದೀನಿ. ಆನೋಡನ್ನು ನಾನು ಒಂದು ರೆಸಿಸ್ಟರ್ ಮುಖಾಂತರ ಪ್ಲಸ್ಸಿಗೆ ಕನೆಕ್ಟ್ ಮಾಡ್ತೀನಿ. ವೆರಿ ಸಿಂಪಲ್ ಕನೆಕ್ಷನ್ನು, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 6 ರೆಸಿಸ್ಟರ್ಸ್ ಇದೆ. 6 ರೆಸಿಸ್ಟರ್ಸಲ್ಲಿ ನೀವೇನು LED ಆನೋಡ್ ಖಾಲಿ ಇರುತ್ತಲ್ಲ, ಆ LED ಖಾಲಿ ಇರ್ತಕ್ಕಂಥ ಆನೋಡ್ ಟರ್ಮಿನಲ್ಸಿಗೆ ನೀವು ಒಂದು ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡಿ ಅದನ್ನು ಕಾಮನ್ ಪಾಸಿಟಿವ್ಗೆ ಕೊಡಿ. ಈ ಕಡೆ ಇನ್ನೊಂದು 220 ಓಮ್ ರೆಸಿಸ್ಟರ್ ಇದೆ. ಆ 220 ಓಮ್ ರೆಸಿಸ್ಟರ್ಸನ್ನು ತಗೊಳ್ಳಿ, ಒಂದು ಕಾಮನ್ಗೆ ಆನೋಡನ್ನು ಕಾಮನ್ಗೆ ಕೊಡಿ, ಕಾಮನ್ ಸಪ್ಲೈ ರೈಲ್ಗೆ ಕೊಡಿ. ಇದು 2 ರೆಸಿಸ್ಟರ್ಸನ್ನು ನಾನು ಕನೆಕ್ಟ್ ಮಾಡಿದ್ದೇನೆ. ಅದೇ ರೀತಿ 10K ರೆಸಿಸ್ಟರ್ಸನ್ನು 2 ಟ್ರಾನ್ಸಿಸ್ಟರ್ ಬೇಸಿಗೆ ಕನೆಕ್ಟ್ ಮಾಡಿ. 2 ಟ್ರಾನ್ಸಿಸ್ಟರ್ ಬೇಸ್ ನೋಡ್ಕೊಳ್ಳಿ, 2 ಟ್ರಾನ್ಸಿಸ್ಟರ್ ಬೇಸಿಗೆ ಕನೆಕ್ಟ್ ಮಾಡಿ ಕಾಮನ್ ರೈಲ್ಗೆ, ಪವರ್ ಸಪ್ಲೈ ರೈಲ್ಗೆ ಕನೆಕ್ಟ್ ಮಾಡಿ, ಆಯಿತಾ. ಇದು 10K, ಇದ್ರ ಬೇಸಿಗೆ ಕನೆಕ್ಟ್ ಮಾಡಿದ್ದೀನಿ. ಇದರ ಬೇಸಿಗೆ 10Kಯನ್ನು ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿಕೊಂಡು ನಾನು ಕಾಮನ್ ರೈಲ್ಗೆ ಕನೆಕ್ಷನ್ಸನ್ನು ಕೊಡ್ತೇನೆ. ಇದು ತುಂಬ ಸಿಂಪಲ್ಲಾಗೆ ನೀವು ಮಾಡ್ಬೋದು.
ಯಾಕೆಂದರೆ ನಾನು ಇವತ್ತು ಕ್ಲಾಸಲ್ಲಿ ನೋಡಿದಾಗ ಎಲ್ಲ ಭಾಳ ಕನ್ಫ್ಯೂಸ್ ಮಾಡ್ಕೊತೀರ. 1Kನ ನೀವು ಸಿಂಪಲ್ LED ಕ್ಯಾಥೋಡ್ ಇರುತ್ತಲ್ಲ, ಆ LED ಕ್ಯಾಥೋಡಿಗೆ ಕೊಡಿ. LED ಕ್ಯಾಥೋಡಿಗೆ ಕೊಟ್ಬಿಟ್ಟು ಅದನ್ನು ಒಂದು ಸಪ್ಲೈ ರೈಲ್ಗೆ ಕನೆಕ್ಟ್ ಮಾಡಿ. ಇವನ್ನು ನಾವು ಸಪ್ಲೈ ರೈಲ್ಗೆ LED ಕ್ಯಾಥೋಡ್ ಇರುತ್ತಲ್ಲ, LED ಕ್ಯಾಥೋಡನ್ನು LED ಕ್ಯಾಥೋಡ್ ಇರುತ್ತೆ, ಕಲೆಕ್ಟರ್ ಕನೆಕ್ಟ್ ಮಾಡಿರ್ತಾರಲ್ಲ, ಅದನ್ನು ನೀವು ಕಾಮನ್ ರೈಲ್ಗೆ ಕೊಡಿ. ಕಾಮನ್ ರೈಲ್ಗೆ ಕೊಟ್ಟಿದ್ದೀವಿ. ಅದಾದಮೇಲೆ ಇದು ಶಾರ್ಟ್ ಆಗಬಾರ್ದು. LED ಕಲೆಕ್ಟರ್ಗೆ ನಡೆಯುತ್ತೆ. ಅದಾದಮೇಲೆ ನಾವು ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ, ಇದನ್ನು ಇದಕ್ಕೆ ಪಾಸಿಟಿವ್ ರೈಲ್ಗೆ ಕನೆಕ್ಟ್ ಮಾಡಬೇಕು. ಯಾಕಂದರೆ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಸಪ್ರೇಟಾಗಿ ಕೊಟ್ಟು ಇಲ್ಲಿಗೆ ಪಾಸಿಟಿವ್ಗೆ ಕೊಟ್ಟಿದ್ದೀವಿ. ಈಗ ಕನೆಕ್ಷನ್ಸ್ ಎಲ್ಲ ಮುಗಿದಿದೆ. ಅದಾದಮೇಲೆ ನಾವು ಎಮಿಟರನ್ನು ಶಾರ್ಟ್ ಮಾಡಿರೋದನ್ನು ನೆಗೆಟಿವ್ಗೆ ಕೊಡಬೇಕು. ಇದು ಪಾಸಿಟಿವ್ ರೈಲ್ ಆಯಿತು. ನೆಗೆಟಿವ್ ಇದು ಎಮಿಟರನ್ನು ನಾವು ಶಾರ್ಟ್ ಮಾಡಿದ್ದೀವಲ್ಲ, ಆ ಶಾರ್ಟ್ ಮಾಡಿರೋ ಪಾಯಿಂಟ್ಸಿಗೆ ನಾವೇನು ಮಾಡ್ತೀವಿ, ಇನ್ನು ಇದನ್ನು ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀವಿ. ಇದನ್ನು ನಾವು ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀವಿ. ಈಗ ನಾವು ಪವರ್ ಸಪ್ಲೈಯನ್ನು ಕೊಟ್ಟರೆ ನಮಗೆ LED ಬ್ಲಿಂಕ್ ಆಗುತ್ತೆ. ಯಾವ್ದಾದ್ರು ಶಾರ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಯಾವುದು ಶಾರ್ಟ್ ಆಗಿಲ್ಲ ಅಂದರೆ ಈಗ ನಾವು ಕನೆಕ್ಷನ್ ಕೊಟ್ಟ ತಕ್ಷಣ LED ಏನಾಗುತ್ತೆ, ಬ್ಲಿಂಕ್ ಆಗುತ್ತೆ. ಇದು ಭಾಳ ಸಿಂಪಲ್ ಕನೆಕ್ಷನ್ಸ್. ಈಗ ನಾನು ಪವರನ್ನು ಕನೆಕ್ಟ್ ಮಾಡ್ತೀನಿ. ಪ್ಲಸ್ಸನ್ನು ಕೊಡ್ತೀನಿ, ಇಲ್ಲಿ ಪ್ಲಸ್ ಕೊಟ್ಟಿದ್ದೀನಿ. ಅದೇ ರೀತಿ ಮೈನಸ್ಸಿಗೆ ಕೊಟ್ಟರೆ ನಮಗೆ LED ಏನಾಗುತ್ತೆ, ಬ್ಲಿಂಕ್ ಆಗುತ್ತೆ. ದಿಸ್ ಈಸ್ ನೋಡಿ, ನಾವು ಕನೆಕ್ಷನ್ಸ್ ನೆಗೆಟಿವನ್ನು ಕೊಟ್ಟಾಗ ಏನಾಯಿತು, LED ಬ್ಲಿಂಕ್ ಆಯಿತು. ಇದು ಸಿಂಪಲ್ಲಾಗಿ ನಾವು ಒಂದು ಬ್ಲಿಂಕರ್ ಸರ್ಕ್ಯೂಟನ್ನು ಎಷ್ಟು ಸುಲಭವಾಗಿ ನಾವು ಮಾಡ್ಬೋದು. ಈ ಒಂದು ಸರ್ಕ್ಯೂಟ್ ಒಂದು ಬೇಸಿಕ್ ಸರ್ಕ್ಯೂಟ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನು ಒಂದು ಬೇಸಿಕ್ ಪ್ರಾಜೆಕ್ಟ್ ಆಗಿ ಒಂದು ಸರ್ಕ್ಯೂಟ್ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ಸುಲಭವಾಗಿ ಇದನ್ನು ಪ್ರಾಕ್ಟೀಸನ್ನು ಮಾಡ್ಬೋದು. ಇದು ಒಂದು ಫಂಡಮೆಂಟಲ್ ಸರ್ಕ್ಯೂಟ್ ಆಗಿದೆ. ಇದು ಅಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಂತೇಳಿ ಕರಿತೀವಿ. ವೆರಿ ಸಿಂಪಲ್. ಇದೇ ಸರ್ಕ್ಯೂಟನ್ನು ನೀವು ಇದೇ ಕಾನ್ಫಿಗರೇಷನನ್ನು PCBನಲ್ಲಿ ಸಾಲ್ವ್ ಮಾಡಿದರೆ ಅದು ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಆಗಿ ಅದನ್ನು ಬಳಸ್ಬೋದು.